ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹರೇಹಳ್ಳಿ ಜೈ ಭೀಮ್ ಯುವಕರ ಬಳಗದ ವತಿಯಿಂದ ಇಂಡ್ಲವಾಡಿ ಗ್ರಾಮ ಪಂಚಾಯತ್ ಕ್ರಿಕೆಟ್ ಪಂದ್ಯಾವಳಿ 2026 ಬಸವನಪುರ ತಂಡಕ್ಕೆ ಪ್ರಥಮ ಸ್ಥಾನದ ಗರಿ. ಹರೇಹಳ್ಳಿ ಜೈ ಭೀಮ್ ಯುವಕರ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಕ್ರಿಕೆಟ್ ಪಂದ್ಯಾವಳಿ 2026 ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯವಾಯಿತು. ಕ್ರೀಡಾ ಸ್ಫೂರ್ತಿಯ ಸಂಕೇತವಾಗಿ ನಡೆದ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಅನೇಕ ತಂಡಗಳ ನಡುವೆ ಅಂತಿಮವಾಗಿ ರೋಚಕ ಹಣಾಹಣಿ ಏರ್ಪಟ್ಟಿತು. ಪ್ರಥಮ ಬಹುಮಾನವನ್ನು ಅತ್ಯುತ್ತಮ ಪ್ರದರ್ಶನ ನೀಡಿದ ಬಸವನಪುರ ತಂಡ ಪ್ರಥಮ ಸ್ಥಾನವನ್ನು ಅಲಂಕರಿಸಿ 20,000 ರೂಪಾಯಿ ನಗದು ಹಾಗೂ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ದ್ವಿತೀಯ ಬಹುಮಾನ ಶಿಸ್ತಿನ ಆಟ ಪ್ರದರ್ಶಿಸಿದ ಚಿಕ್ಕಹೊಸಳ್ಳಿ ತಂಡ ರನ್ನರ್ ಅಪ್ ಸ್ಥಾನದೊಂದಿಗೆ 10,000 ರೂಪಾಯಿ ನಗದು ಬಹುಮಾನವನ್ನು ಪಡೆದುಕೊಂಡಿತು. ಹರೇಹಳ್ಳಿಯ ಯುವ ನಾಯಕರಾದ ಪ್ರಶಾಂತ್ ಮತ್ತು ಅವರ ತಂಡವು ಈ ಕ್ರೀಡಾಕೂಟವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದ್ರು. ಸಮಸ್ತ ಕಾರ್ಯಕ್ರಮಕ್ಕೆ ಹರೇಹಳ್ಳಿಯ ನಾಯಕರಾದ ಹರೇಹಳ್ಳಿ ಪ್ರಶಾಂತ್ ರವರ ಮಾರ್ಗದರ್ಶನ ಮತ್ತು ವಿಶೇಷ ಸಹಕಾರ ನೀಡುವ ಮೂಲಕ ಯುವಕರ ಕ್ರೀಡಾ ಆಸಕ್ತಿಗೆ ಬಲ ತುಂಬಿದರು. ಪಂದ್ಯಾವಳಿಯ ಯಶಸ್ಸಿನ ಹಿಂದೆ ಹರೇಹಳ್ಳಿ ಸಂತೋಷ್, ಕೇಶವ, ಶಿವರಾಜು, ಸತೀಶ್, ಮೋಹನ್, ರಾಮಮೂರ್ತಿ, ರಾಹುಲ್, ವಕೀಲರು, ಸಂದೀಪ್, ದರ್ಶನ್, ಪ್ರಶಾಂತ್, ಅಜಿತ್ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಸುನಿಲ್ ಎಂರವರು ನಿರಂತರ ಶ್ರಮವಿದೆ. ಇಂಡ್ಲವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮದ ಯುವಕರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಪಂದ್ಯಾವಳಿಯು ಉತ್ತಮ ವೇದಿಕೆಯಾಯಿತು. ಫೆಬ್ರವರಿ 8, 15 ಇದೇ ತಿಂಗಳಲ್ಲಿ ಡೇಟಲ್ಲಿ ಇಂಡ್ಲವಾಡಿ ಕ್ರಿಕೆಟ್ ಟೂರ್ನಿಮೆಂಟ್ ಪಂದ್ಯಾವಳಿ ಹಮ್ಮಿಕೊಂಡಿರ್ತೀವಿ. 2 ದಿನ ಹಮ್ಮಿಕೊಂಡಿರ್ತೀವಿ. ಒಂದು ಲಾಸ್ಟ್ ಭಾನುವಾರ ಇರುತ್ತೆ ಮತ್ತು ಈ ಭಾನುವಾರ ಇರುತ್ತೆ. ಇವತ್ತಿಗೆ ಎಂಡಾಗಿರುತ್ತೆ. ಫಸ್ಟ್ ಪ್ರೈಸ್ ಬಂದು ಬಸವನಪುರ ಗೆದ್ದಿರ್ತಾರೆ. 2ನೇ ಪ್ರೈಸ್ ಬಂದು ಚಿಕ್ಕಹೊಸಳ್ಳಿಯವ್ರು ಗೆದ್ದಿರ್ತಾರೆ. ಹಲವಾರು ಜನ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿ ಒಂದಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಎಲ್ಲರೂ ಹಿರಿಯರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮ್ಮ ಜೈ ಭೀಮ್ ಯುವಕರ ಗೆಳೆಯರ ಬಳಗ ಈ ಹರೇಹಳ್ಳಿ ತಂಡದವರು ಹೋದ ವಾರ ಅಂದರೆ ಕಳೆದ ವಾರ ಮತ್ತು ಈ ವಾರ ಅತ್ಯುತ್ತಮವಾಗಿ ಕ್ರಿಕೆಟ್ ಟೂರ್ನಮೆಂಟ್ ಇಂಡ್ಲವಾಡಿ ಪಂಚಾಯಿತಿ ಕ್ರಿಕೆಟ್ ಟೂರ್ನಮೆಂಟನ್ನು ಕ್ರೀಡೆಯನ್ನು ಆಡಿಸಿ ಈ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನ ಬಸವನಪುರ ತಂಡ ಮತ್ತು ಚಿಕ್ಕಹೊಸಳ್ಳಿ ತಂಡ ದ್ವಿತೀಯ ಬಹುಮಾನ ಗಳಿಸುತ್ತಾರೆ. ಇದಕ್ಕೆ ಅನೇಕ ಜನರು ಕೈ ಜೋಡಿಸಿ ಬೆನ್ನೆಲುಬಾಗಿ ಸಹಕಾರ ನೀಡುತ್ತಾರೆ. ಅವ್ರಿಗೆಲ್ಲರೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮತ್ತು ಇದೇ ರೀತಿ ನಮ್ಮ ಯುವಕರು ಒಗ್ಗಟ್ಟಾಗಿ ಪ್ರತಿ ಕ್ರೀಡಾ ಚಟುವಟಿಕೆಗಳು ಮತ್ತು ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಸಬೇಕಂತ ಅವರಲ್ಲಿ ಕೋರ್ಕೊಳ್ತೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸಹಕಾರ ನೀಡಿ ಮತ್ತು ಬೆನ್ನೆಲುಬಾಗಿ ನಿಂತ ಎಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀವಿ. ಮೊದಲನೇದಾಗಿ ಬಸವನಪುರ ತಂಡದವರು ಮೊದಲನೇ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ಚಿಕ್ಕಹೊಸಳ್ಳಿ ತಂಡದವರು 2ನೇ ಬಹುಮಾನ ಪಡೆದುಕೊಂಡು ಎಲ್ಲ ಕ್ರೀಡಾಪಟುಗಳು ಚೆನ್ನಾಗಿ ಆಟ ಆಡಿದ್ದಾರೆ. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಹರೇಹಳ್ಳಿ ಗೆಳೆಯರ ಬಳಗದ ವತಿಯಿಂದ ಆಯೋಜನೆ ಮಾಡಲಾದ ಪ್ರಶಾಂತ್ ರವರ ಅಧ್ಯಕ್ಷತೆಯಲ್ಲಿ ಈ ಕ್ರಿಕೆಟ್ ಟೂರ್ನಿಮೆಂಟ್ ಆಯೋಜನೆ ಮಾಡಲಾಯಿತು. ಅದರಲ್ಲಿ ಪಂಚಾಯತಿ ವ್ಯಾಪ್ತಿಯ ಅನೇಕ ತಂಡಗಳು ಬಂದು ಈ ಕಾರ್ಯಕ್ರಮದಲ್ಲಿ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಮತ್ತು ಬಸವನಪುರ ತಂಡ ಪ್ರಥಮವಾಗಿ ಗೆದ್ದು ಚಿಕ್ಕಹೊಸಳ್ಳಿ ತಂಡ 2ನೇ ತಂಡವಾಗಿ ಗೆದ್ದು ಈ ಮೂಲಕ ಪಂಚಾಯಿತಿ ಟೂರ್ನಿಮೆಂಟನ್ನು ಯಶಸ್ವಿಗೊಳಿಸಿದ್ದಾರೆ. ಪ್ರಶಾಂತ್ ಅವರಿಗೂ ಹಾಗೂ ಹರೇಹಳ್ಳಿ ಗ್ರಾಮಸ್ಥರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ಹರೇಹಳ್ಳಿ ಗ್ರಾಮಸ್ಥರು ಎಲ್ಲ ಒಟ್ಟಾಗಿ ಕೂಡಿ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಆರ್ಗನೈಸ್ ಮಾಡಿರ್ತೀವಿ. ಆ ಆರ್ಗನೈಸ್ ಮಾಡಿದ ಕ್ರಿಕೆಟ್ ಟೂರ್ನಿಮೆಂಟಲ್ಲಿ ಬಸವನಪುರ ಪ್ರಥಮ ಪ್ರೈಸನ್ನು ತೊಗೊಂಡಿದ್ದಾರೆ. ಚಿಕ್ಕಹೊಸಳ್ಳಿಯವರು ದ್ವಿತೀಯ ಪ್ರೈಸನ್ನು ತೊಗೊಂಡಿದ್ದಾರೆ. ಈ ಮೂಲಕ ಅವ್ರಿಗೆ ಏನು ತಿಳಿಸೋದು ಕಂಗ್ರ್ಯಾಚುಲೇಷನ್. ಜೈ ಭೀಮ್ ಹೇಳ್ತಾ, ಇದು ನಾವೇನು ಈ ಇಂಡ್ಲವಾಡಿ ಪಂಚಾಯಿತಿ ಟೂರ್ನಿಮೆಂಟ್ ಅನ್ನೋದು ಇದು 5ನೇ ಬಾರಿ ನಡೀತಾ ಇರೋದು. ಇದನ್ನು ನಡೆಸ್ಕೊಡ್ತಾ ಇರೋದು ಹರೇಹಳ್ಳಿ ಗ್ರಾಮಸ್ಥರು, ಎಲ್ಲರೂ ಹಿರಿಯರು ಮುಖಂಡರು ಬಂದು ಇದನ್ನು ಒಳ್ಳೆ ರೀತಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಯಾವುದೇ ಒಂದು ತೊಂದರೆಗಳಿಲ್ದಿರ ಚೆನ್ನಾಗಿ ಸುಮಾರು 18 ತಂಡಗಳು ಇದರಲ್ಲಿ ಭಾಗವಹಿಸಿ ತುಂಬ ಚೆನ್ನಾಗಿ ಆಡಿ ಈ ಕ್ರೀಡೆಯನ್ನು ಎಲ್ಲರೂ ಇದನ್ನು ಬೆಳೆಸ್ಕೊಂಡು ತುಂಬ ಚೆನ್ನಾಗಿ ಆಡಿ ಬಂದು ಗೆದ್ದಿದ್ದಾರೆ. ಇದರಲ್ಲಿ ಇದು ಮ್ಯಾಚ್ ಅಂದರೆ ಸೋಲು ಗೆಲುವು ಇದ್ದೇ ಇರುತ್ತೆ. ಅದರಲ್ಲಿ ಎಲ್ಲ ಮ್ಯಾಚು ಗೆಲ್ತಾ ಫೈನಲಲ್ಲಿ ಬಂದು ಗೆದ್ದಿರೋರು ಬಸವನಪುರ ತಂಡವರು. ಅವರೇ ಇದು ಮೊದಲನೇ ಬಾರಿ ಅವ್ರು ಗೆದ್ದಿರೋದು. ಅವ್ರಿಗೆ ಅಭಿನಂದನೆಗಳು. ಇದೇದಾಗಿ 2ನೇ ಸರಿ ಫೈನಲ್ಗೆ ಬಂದು ರನ್ನರ್ ಅಪ್ ಆಗಿರೋರು ನಮ್ಮ ಚಿಕ್ಕಹೊಸಳ್ಳಿಯವರು, ಅವ್ರಿಗೂ ಅಭಿನಂದನೆಗಳು. ಇದೇ ರೀತಿ ಒಂದು ಕ್ರೀಡೆಯನ್ನು ಎಲ್ಲರೂ ಈ ಜನ್ರೇಷನಲ್ಲಿ ಏನು ಮಾಡಬೇಕು, ಕ್ರೀಡೆನ ಬಂದ್ಬಿಟ್ಟು ಎಲ್ಲರೂ ಹೆಚ್ಚಾಗಿ ಅದನ್ನು ಒಂದು ಮೋಟಿವೇಶನ್ ಆಗಿ ತಗೊಂಡು ಅದರಲ್ಲಿ ಬೆಳಿಬೇಕು. ಇದೆಲ್ಲ ಅವ್ರಿಗೆ ಒಂದು ಎಂಕರೇಜ್ಮೆಂಟ್ ಥರ ನಾವು ಇದನ್ನ ನಡೆಸ್ಕೊಡ್ತಾ ಇದ್ದೀವಿ.
ಹಿಂಗೆ ನಡಿಬೇಕಂತ ಆಸ್ತಿ. ಜೈ ಭೀಮ್ ಬಾಯ್ಸಿಂದ ಟೂರ್ನಮೆಂಟನ್ನು ಹಮ್ಮಿಕೊಂಡಿದ್ರು. ಇಂಡ್ಲವಾಡಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವ ಎಲ್ಲ ಗ್ರಾಮಸ್ಥರು ಬಂದು ಇಲ್ಲಿ ಸಹಕಾರ ಮಾಡಿದ್ರು. ಈ ಸಾರಿ ಬಸವನಪುರ ಟೀಮು ಫಸ್ಟ್ ಪ್ರೈಸನ್ನು ಗೆದ್ದಿದ್ದಾರೆ, ಚಿಕ್ಕಸೊಳ್ಳಿ ಟೀಮು ಸೆಕೆಂಡ್ ಪ್ರೈಸನ್ನು ಗೆದ್ದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಎರಡು ಮಾತನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದನೆಗಳು.